ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಧಾಬಾ ಶೈಲಿ ಒಳಗೆ ಎಗ್ ಗ್ರೇವಿಯನ್ನು ಮಾಡಿದ್ದೇನೆ. ತುಂಬ ಟೇಸ್ಟ್ ಆಗಿದೆ ರೀ. ಸಿಂಪಲ್ ಆಗಿನೂ ಮಾಡಿದ್ರೆ ತುಂಬ ಟೇಸ್ಟ್ ಆಗಿದೆ. ನೀವು ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲೊಂದು 4 ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೇನೆ ರೀ. ಇವತ್ತು ಒಂದು ಧಾಬಾ ಶೈಲಿಯಲ್ಲಿ ಮೊಟ್ಟೆ ಗ್ರೇವಿಯನ್ನು ಮಾಡೋಣ. ತುಂಬ ಸುಲಭವಾಗಿ ಮಾಡುವಂಥದ್ದು, ಮನೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ. ಇವಾಗ ಈ ಮೊಟ್ಟೆ ಗ್ರೇವಿಗೆ ನೋಡಿರಿ, ನಾನಿಲ್ಲಿ ಸ್ವಲ್ಪನೇ ಅಂದರೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಹಸಿಮೆಣ್ಸಿನ್ಕಾಯಿ 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಸ್ವಲ್ಪನೇ ನೋಡಿರಿ ಶುಂಠಿಯನ್ನು ಹಾಕ್ತಾಯಿದ್ದೇನೆ. ಮತ್ತು ಇದಕ್ಕೆ 2 ಟೊಮೆಟೊವನ್ನು ಹಾಕ್ತಾಯಿದ್ದೇನೆ. ಇದಿಷ್ಟು ಹಾಕಿ ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು, ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆ ಪರಿಮಳ ಬರ್ತಾಯಿದೆ. ಇವಾಗ ನಾನು ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪನೇ ಆಯಿಲ್ ಬಿಸಿ ಆದಾಗೇ ಜೀರಿಗೆ ಹಾಕೋತಾ ಇದ್ದೀನಿ ರೀ. ನಮ್ಮದು ಜೀರಿಗೆ ಸಿಡಿತಾ ಇದ್ದಾಗೇ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿದ್ದೇನೆ. 1 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ಈರುಳ್ಳಿ ಎಲ್ಲ ನಮಗೆ ಕೆಂಪಗಾಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು ಅರಿಶಿನವನ್ನು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದೆಲ್ಲ ಬಾಡಿಸ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೇ 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೇನೆ. ಇವಾಗ ಇದಕ್ಕೇ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೇನೆ ರೀ. ಮತ್ತು ಸ್ವಲ್ಪನೇ ಜೀರಿಗೆ ಪುಡಿ ಹಾಕ್ತಾಯಿದ್ದೇನೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ಳೋಣ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದ್ರ ಜೊತೆಗೆ 1-2 ನಿಮಿಷ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ರೀ, ಚೆನ್ನಾಗಾಗುತ್ತೆ. ಇವಾಗ ನಾನು 2 ನಿಮಿಷ ಬಾಡಿಸ್ಕೊಂಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಜೊತೆಗೇ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ರೀ. ಇವಾಗ ಇದಕ್ಕೇ ಸ್ವಲ್ಪನೇ ನೀರು ಹಾಕಿ ಬಾಡಿಸ್ಕೊಳ್ಳೋಣ. ಇದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸೋಣ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಚಿಕನ್ ಮಸಾಲ ಇಟ್ಕೊಂಡಿದ್ದೀನಿ, 1 ಚಮಚ ಗರಂ ಮಸಾಲ, ಇವೆರಡು ಮಿಕ್ಸ್ ಮಾಡೋಣ. ಇವಾಗ ನಾನು ಮೊಸರು ಜೊತೆಗೇ ಇದೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿರಿ, ನಮ್ಮದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಬೆಂದಿದೆ. ಇವಾಗ ನಾನು ಸ್ಲೋ ಫ್ಲೇಮ್ ಮಾಡಿದ್ದೇನೆ. ನಾವು ಮೊಸರಿಂದ ಏನು ಇಟ್ಕೊಂಡಿಲ್ಲ ಇದನ್ನು ಹಾಕ್ಕೋಬೋದು. ಅಂದರೆ ನಮ್ಮದು ಮೊಸರು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ನಾನು ಟೇಸ್ಟಿಗೆ ಅಂಥೇಳಿ 1-2 ಸ್ಪೂನು ಮೊಸರು ಅಷ್ಟೇ ಹಾಕ್ಕೊಂಡಿದ್ದೇನೆ. ಇವಾಗ ಧಾಬಾ ಒಳಗೆ ಯಾವ ಥರ ಆಯಿಲ್ ಬಿಟ್ಕೊತದೆ ನೋಡಿರಿ, ಈ ಥರನೇ ಚೆನ್ನಾಗಿ ಬಿಟ್ಕೊಂಡಿದೆ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನು ಸ್ವಲ್ಪನೇ ಈಗೊಂದು 4 ಸ್ಪೂನು ನೀರನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಾನು ಮೊಟ್ಟೆ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಇವಾಗ ಈ ಥರನೇ ಕಟ್ ಮಾಡ್ತಾಯಿದ್ದೀರಿ. ಇವಾಗ ಈ ಥರನೇ ಇವಾಗ ನೋಡಿರಿ, ಈ ಥರನೇ ನಾನು ಇದನ್ನು ಈ ಥರ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಅಟ್ಲಾಗಿನೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು, ನಮ್ಮದು ಇದು ಸರಿಯಾಗಿ ನಾವು ಮೊಸರು ಹಾಕಿದ್ಮೇಲೆ ಬೆಂದಿದೆ. ನಮ್ಮದು ಗ್ರೇವಿ ಗಟ್ಟಿಯಾಗಿದೆ. ನಾನು ಇದಕ್ಕೆ ನೋಡಿರಿ, ನಾವು ಬೇಯಿಸ್ಕೊಂಡಿರುವಂಥ ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಇದು ಹಾಕಿ 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಾಗಿರ್ತದೆ. ಇವಾಗ ನಮ್ಮದು ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ನಮ್ಮ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ನೀವು ಇದೇ ಥರನೇ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.